ನಮಸ್ಕಾರ ಎಲ್ರಿಗೂ. ಈ ದಿನ ಒಂದು ಫ್ಲ್ಯಾಕ್ಸ್ ಸೀಡ್ಸಿಂದ ನಾನು ಇದು ಉಂಡೆ ಮಾಡ್ತಾಯಿದ್ದೀನಿ. ಸೊ ಇದು ತುಂಬ ಹೆಲ್ದಿ, ಇದರಲ್ಲಿ ಒಮೆಗಾ 3 ಇರುತ್ತೆ. ಸೊ ಇದು ನಾವು ಡೈಲಿ ಒಂದು ಉಂಡೆ ತಿಂದರೆ ತುಂಬ ಒಳ್ಳೆಯದು ಎಲ್ರಿಗೂ, ದೊಡ್ಡವರಿಂದ ಚಿಕ್ಕ ಮಕ್ಕಳವರೆಗೆ ಎಲ್ಲರೂ ತಿನ್ಬೋದು. ಸೊ ಸ್ವಲ್ಪ ವಾಲ್ನಟ್ ಹಾಕ್ಕೋಬೇಕು ಮತ್ತು ಬಾದಾಮು, ಬಿಳಿ ಎಳ್ಳು ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕು. ಗೋಂದು ಇದು ಒಂದು ಸ್ವಲ್ಪ ಗೀನಲ್ಲಿ ಫ್ರೈ ಮಾಡ್ಕೋಬೇಕು. ಇದು ಬಾದಾಮ್ ಮತ್ತು ವಾಲ್ನಟ್ ಪೌಡರ್ ಹಾಕ್ಕೊಂಡು ಈಗ ಇದು ಫ್ರೈ ಆಗಿದೆ, ಇದನ್ನು ಪೌಡ್ರ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಪಿಸ್ತಾ ಕೂಡ ಬಿಡಿಸಿ ಹಾಕ್ಕೋತಾ ಇದ್ದೀನಿ. ಇದು ಗೋಲ್ಡ್ ಫ್ರೈ ಮಾಡಿದ್ದು ಗೀಯಲ್ಲಿ ಇದು ಪೌಡರ್ ಮಾಡ್ಕೋಬೇಕು. ಈ ಪೌಡ್ರನ್ನು ಇದಕ್ಕೆ ಹಾಕಬೇಕು. Add some elaichi powder and poppy seeds. ಕಸಕಸೆ ಹಾಕಬೇಕು, ಸ್ವಲ್ಪ ಏಲಕ್ಕಿ ಪುಡಿ. ಈಗ ಪೂರ್ತಿ ತಣ್ಣಗಾದ್ಮೇಲೆ ಫ್ಲ್ಯಾಕ್ಸ್ ಸೀಡ್ಸ್ನ ಪೌಡರ್ ಮಾಡ್ಕೋಬೇಕು. ಪೌಡರ್ನ ಒಂದು ಪ್ಲೇಟ್ಗೆ ಹಾಕ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಹಾಫ್ ಗ್ಲಾಸು ಮತ್ತು ಪೌಡರ್ ಬೆಲ್ಲ, 1 ಕಪ್ ಆಫ್ ಬೆಲ್ಲ ಹಾಕಬೇಕು. ಇಲ್ಲಿ ಬೆಲ್ಲನ ಸ್ವಲ್ಪ ಕರಗಿಸ್ಕೋತಾ ಇದ್ದೀನಿ ಅಷ್ಟೇ, ಅದು ಫುಲ್ ಪಾಕ ಎಲ್ಲ ಏನು ಬರೋದು ಬೇಡ. ಅದಾದ ನಂತರ ಈ ಪೌಡರ್ ಫ್ಲ್ಯಾಕ್ಸ್ ಸೀಡ್ಸ್ ಪೌಡರ್ ಮತ್ತು ಇದು ಎಲ್ಲ ಸೇರಿ ಮಿಕ್ಸ್ ಮಾಡಬೇಕಾಗುತ್ತೆ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಆರಕ್ಕೆ ಬಿಡಬೇಕು. ಆನಂತರ ಉಂಡೆ ಕಟ್ಬೋದು. ಇದು ಸ್ವಲ್ಪ ಬಿಸಿ ಇರೋವಾಗಲೇ ಕೈಗೆ ನೀರು ಹಾಕ್ಕೊಂಡು ಉಂಡೆ ಕಟ್ಟಬೇಕು. ತುಂಬ ತಣ್ಣಗಾದರೆ ಉಂಡೆ ಕಟ್ಟೋಕ್ಕಾಗಲ್ಲ, ಬಿಸಿ ಬಿಸಿಲೇ ಕಟ್ಕೋಬೇಕು. ಸ್ವಲ್ಪ ಗಟ್ಟಿಯಾಗಿ ಹಿಡಿಬೇಕು ಬಿಸಿಯಲ್ಲಿ. ತುಂಬ ರುಚಿಕರವಾದ ಅಗಸೆ ಬೀಜ ಇದು ಲಡ್ಡು ರೆಡಿಯಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.